ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತ್ ಉದ್ಯಮಿ. ಹಾಸನದ ಚಟ್ನಳ್ಳಿಯವರಾದ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತ್ ಅವರು ಹೋಟೆಲ್ ಉದ್ಯಮಿಯಾಗಿ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ. 700 ಜನರಿಗೆ ಉದ್ಯೋಗ ನೀಡಿರುವ ಇವರ ಮುಂಬೈ ಬದುಕು ನಿಜಕ್ಕೂ ರೋಚಕ. ವಾಣಿಜ್ಯ ನಗರಿ ಮುಂಬೈನಿಂದ ಉದ್ಯಮ ಆರಂಭಿಸಿ ರಾಜ್ಯ ಹೊರ ರಾಜ್ಯಗಳಲ್ಲಿ ಹಲವು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದಾರೆ. ತಮ್ಮ ಉದ್ಯಮವನ್ನ ಆಸ್ಟ್ರೇಲಿಯಾಕ್ಕೂ ವಿಸ್ತರಿಸಿರುವ ಸಾಧಕರಾದ ಪರಮೇಶ್ ವಿದೇಶದಲ್ಲೂ ಧರ್ಮ ಸೇವೆ ಮಾಡ್ತಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡಲು ನಾವು ಹೆಮ್ಮೆ ಪಡುತ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್ ಪರಮೇಶ್ ಸಿದ್ದಪ್ಪ ಲಿಂಗಾಯತ್ ಅವರಿಗೆ. ನಿಮ್ಮ ಸಾಧನೆಗೆ ಕರ್ನಾಟಕ ಐಡಲ್ ಆಗಿದ್ದೀರಿ, ಏನು ಹೇಳ್ತೀರಿ? ನಮ್ಮ ಸಾಧನೆಗೆ ನಾವು ಪ್ರಚಾರ ನೀವು ಮಾಡ್ತೀರ ಅಂತ ನಮಗೆ ಗೊತ್ತಿರಲಿಲ್ಲ ಸರ್. ನಮ್ಮ ಕಾಯಕ ಮಾಡೇ ನಿಮಗೆ ಗೊತ್ತು. ಆದರೆ ನಾನು ಜಿ ಕನ್ನಡ ನ್ಯೂಸ್ ಚಾನಲ್ಗೆ ತುಂಬ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಜಿ ಕನ್ನಡದವರು ನಿಮ್ಮ ಮುಂದಿನ ಕಾಯಕ ಇನ್ನೂ ಹೇಗಿರುತ್ತೆ ಅಂತ ಕೇಳಿದರು. ನಾನು ಅವಾಗ ಹೇಳಿದ್ದೆ, ನನಗೆ ಒಂದು ಶಿವರಾಜ್ ನಮ್ಮ ರಾಜ್ಕುಮಾರ್ ಅವ್ರ ಮಗ ಇದ್ರಲ್ಲ, ಅವ್ರ ಥರ ನನಗೊಂದು ವೃದ್ಧಾಶ್ರಮ ಮಾಡಬೇಕು ಅಂತ ಆಸೆ ಇತ್ತು. ಹಾಗೆಯೇ ನನಗೊಂದು ಸಾಮೂಹಿಕ ವಿವಾಹ ಮಾಡಬೇಕು ಅಂತ ಆಸೆ ನಮ್ಮದು. ನಾನು ನಮ್ಮ ತಾಯಿ ಹೆಸರಿನಲ್ಲಿ ಬಿಸ್ನೆಸ್ ಮಾಡಿ ತುಂಬ ಹೆಮ್ಮೆ ಪಡ್ತಾಯಿದ್ದೆ. ನಾವು ಸರೋಜಾ ಪ್ಯಾಲೇಸ್ ಅಂತ ಒಂದು ಗ್ರೂಪ್ ಕಂಪನಿ ಕಟ್ಟಿ ಅದನ್ನೆಲ್ಲ ನನ್ನನ್ನು ಹಳ್ಳಿಯಿಂದ ಬಂದದ್ದನ್ನು ನನಗೆ ಗುರುತಿಸಿದ್ದಕ್ಕೆ ಜಿ ಕನ್ನಡ ನ್ಯೂಸ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಉದ್ಯಮಿಯಾಗಿ ಬೇರೆಯವರಿಗೆ ಸಹಾಯ ಮಾಡಬೇಕು ಅನ್ನೋದು ಯಾಕೆ? ಸೊ ನಾವೊಂದು ಉದ್ಯಮ ಅಂದ್ರೇ ಬರೋರಿಗೆ ಸಹಾಯವಾದದ್ದು ಅಂತ ನನ್ನ ಅನಿಸಿಕೆ. ಒಂದು ಉದ್ಯಮ ಸ್ಟಾರ್ಟ್ ಮಾಡಿದರೆ ಒಂದು 10 ಜನಗಳಿಗೆ ಒಂದು ಕೆಲಸ ಸಿಗುವಂಥದ್ದು ಕಾರ್ಯಕ ಅದನ್ನು ನಾನು ನಿಷ್ಠೆಯಿಂದ ಮಾಡಿದರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಬಟ್ ಅದು ಎಲ್ಲಿಗೆ ಹೋಗಿ ಕೊನೆ ಆಗುತ್ತೆ ನನಗೆ ಗೊತ್ತಿಲ್ಲ. ಇನ್ನು ಮುಂದಕ್ಕೂ ಇದು ಕಂಟಿನ್ಯೂ ಇಟ್ಟಿರ್ತೀನಿ ಸರ್. ನಾನು ಒಂದು ಹಳ್ಳಿಯಿಂದ ಹುಟ್ಟಿ ಬೆಂಗಳೂರಿಗೆ ಬರೋದಕ್ಕೆ ಕಷ್ಟ ಆಯಿತು. ಅಲ್ಲಿಂದ ನಾನು ಬೆಂಗಳೂರೆಲ್ಲ ಬಾಂಬೆ ತಲುಪಿ, ಬಾಂಬೆಯಿಂದ ನಾನು ಆಸ್ಟ್ರೇಲಿಯಾ ಸಿಡ್ನಿ ನಗರದಲ್ಲೂ ಕೂಡ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ಬಟ್ ನನ್ನಂಥ ಚಿಕ್ಕ ಹಳ್ಳಿಯಿಂದ ಬಂದಂಥ ವ್ಯಕ್ತಿಯನ್ನು ಜಿ ಕನ್ನಡ ನ್ಯೂಸ್ ಗುರುತಿಸಿ ಇಂಥ ದೊಡ್ಡ ಐಡಿಯಲ್ ಅವಾರ್ಡ್ ಕೊಟ್ಟಿದೆಯಲ್ಲ, ಇದಕ್ಕೆ ನಾನು ಜಿ ನ್ಯೂಸ್ ಅವರಿಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್.